ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಮತ್ತು ಶಿಷ್ಯರು ಇಬ್ಬರು ಕೂಡ ಜಗತ್ತು ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು, ಬೃಹತ್ ವ್ಯಕ್ತಿಗಳು. ಗುರುದೇವ ಅಂತ ಪ್ರಸಿದ್ಧರಾಗ್ತಾರೆ. ಅದೇ ಗುರುವಿನಿಂದ ಸೃಷ್ಟಿಯಾದಂತಹ ಅವರ ಶಿಷ್ಯ ವಿಶ್ವಕ್ಕೆ ಗುರು ಅಂತ ಪ್ರಸಿದ್ಧರಾಗ್ತಾರೆ. ಗುರು ದೇವತ್ವದ ಜೀವಂತ ಮೂರ್ತಿಯಾಗಿದ್ದರೆ ಅವರ ಶಿಷ್ಯ ಇಡೀ ಭಾರತೀಯರಿಗೆ, ಸನಾತನ ಧರ್ಮದವರಿಗೆ ಸಾಕ್ಷಾತ್ ದೇವರಾಗಿರ್ತಾರೆ. ಗುರು ಬರೀ ಕೇವಲ ಗುರು ಆಗಿ ಮಾತ್ರ ಯೋಚನೆ ಮಾಡ್ದೇನೆ, ಗುರು ಬ್ರಹ್ಮ ಆಗಿ ಯೋಚನೆ ಮಾಡಿದ್ರಿಂದನೇ ಅವರ ಒಬ್ಬ ಶಿಷ್ಯ ತ್ಯಾಗದ ಮೂರ್ತಿಯಾಗಿ, ವೀರ ಸನ್ಯಾಸಿಯಾಗಿ ಇಡೀ ಜಗತ್ತಿಗೆ ಒಂದು ಹೊಸ ಬೆಳಕನ್ನು, ಹೊಸ ಚೈತನ್ಯವನ್ನು ತಂದುಕೊಡ್ತಾರೆ. ಪರಮಾದ್ಭುತವಾದಂತಹ ಗುರುಗಳು ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕೋಸ್ಕರ ಅದ್ಭುತವಾದಂತಹ ಶಿಷ್ಯನನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆಯನ್ನಾಗಿ ನೀಡ್ತಾರೆ. ಅವರ ಶಿಷ್ಯರು ಸಹ ಗುರುವಿಗೆ ತಕ್ಕ ಶಿಷ್ಯರಾಗಿ, ಭಾರತ ಮಾತೆಗೆ ನೆಚ್ಚಿನ ಪುತ್ರನಾಗಿ ನಮ್ಮ ಇಡೀ ಭಾರತೀಯರಿಗೆಲ್ಲ ಆದರ್ಶಮಯವಾಗ್ತಾರೆ. ಆ ಅದ್ಭುತವಾದಂತಹ ಶಿಷ್ಯರೇ ಸ್ವಾಮಿ ವಿವೇಕಾನಂದರು. ಅವರ ಪರಮಾದ್ಭುತವಾದಂತಹ ಗುರುಗಳೇ ರಾಮಕೃಷ್ಣ ಪರಮಹಂಸರು. ಎಲ್ಲರಿಗೂ ನಮಸ್ಕಾರಗಳು. ಈ ಗುರು ಮತ್ತು ಶಿಷ್ಯರ ಸಂಬಂಧ ಎಲ್ಲಿ ಶುರುವಾಗುತ್ತೆ ಅಂತಂದರೆ, ವಿವೇಕಾನಂದರಿಗೆ ಒಂದು ಹುಡುಕಾಟ ಶುರುವಾಗೋದ್ರ ಮೂಲಕ, ಅವರಿಗೆ ದೇವರಿದಾನ ಅನ್ನೋ ಒಂದು ಹುಡುಕಾಟದ ಮೂಲಕ ಅವರ ಒಂದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟವನ್ನು ಪ್ರಾರಂಭ ಮಾಡ್ತಾರೆ. ಕಂಡವ್ರನ್ನೆಲ್ಲ ದೇವರಿದಾನ ಅಂತ ಕೇಳ್ತಾರೆ. ಯಾರಿಂದನೂ ಅವ್ರಿಗೆ ಉತ್ತರ ಸಿಗೋದಿಲ್ಲ. ಆವಾಗ ಅವ್ರಿಗೆ ಉತ್ತರ ಸಿಗುವಂತಹ ಜಾಗವನ್ನು ಅವರ ಮೇಷ್ಟ್ರು ಅವ್ರಿಗೆ ತೋರಿಸ್ಕೊಡ್ತಾರೆ. ಆಗ ವಿವೇಕಾನಂದರಲ್ಲಿ ಹುಟ್ಟಿದಂತಹ ಬೆಂಕಿ, ಹಚ್ಚಿದಂತಹ ಬೆಂಕಿ ಗುರುಗಳ ಹುಡುಕಾಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ವಿವೇಕಾನಂದರು ಅವ್ರಿಗೆ ದೇವರನ್ನ ತೋರಿಸುವಂತಹ ಗುರುಗಳನ್ನು ಹುಡುಕ್ತಾ ಇರ್ತಾರೆ. ಈ ಕಡೆ ಸಾಕ್ಷಾತ್ ವಿವೇಕಾನಂದರು ಗುರು ಆಗಬೇಕಾಗಿದ್ದಂತಹ ರಾಮಕೃಷ್ಣರು ಕಾಳಿ ಎದುರಿಗೆ ಕೈ ಮುಗಿದು ಬೇಡ್ಕೋತಾ ಇರ್ತಾರೆ. ಅಮ್ಮ, ನೀನು ನರೇನ್ ಬರ್ತಾನೆ ಅಂತ ಹೇಳ್ತಾನೆ ಇದೆಯಾ, ಆದರೆ ಇನ್ನೂ ಬರ್ತಾನೆ ಇಲ್ಲ, ಯಾಕಮ್ಮ ಬೇಗ ಕಳಿಸ್ಕೊಡು ಅಂತ ಕಣ್ಣೀರು ಹಾಕೊಂಡು ಬೇಡ್ಕೋತಾ ಇರ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಈ ಕಡೆ ಅವ್ರಿಗೆ ಗೊತ್ತಿಲ್ಲ, ಕಾಳಿ ಎದುರುಗಡೆ ನಿಂತ್ಕೊಂಡು ತಮ್ಮ ಶಿಷ್ಯನಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ವಿವೇಕಾನಂದರು ನನಗೆ ಭಗವಂತನನ್ನು ತೋರಿಸುವಂತಹ ಗುರು ಬ್ರಹ್ಮ ಸಿಗ್ತಾ ಇಲ್ವಲ್ಲ ಅಂತ ಅವ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಇನ್ನೂ ಒಬ್ರಿಗೊಬ್ರು ಭೇಟಿನೇ ಆಗಿರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಅದ್ಭುತವಾದಂತಹ ಶಿಷ್ಯ, ಪರಮಾದ್ಭುತವಾದಂತಹ ಗುರುಗಳು ಅಂತ. ಮತ್ತು ರಾಮಕೃಷ್ಣರ ದೇಹತ್ಯಾಗದ ಸ್ವಲ್ಪ ದಿನಗಳ ಮುಂಚೆ ವಿವೇಕಾನಂದರು ರಾಮಕೃಷ್ಣರ ಹತ್ರ ಕೇಳ್ತಾರೆ, ನನಗೆ ಒಂದು ಕೃಪೆ ಮಾಡಿ ಅಂತ. ಅದಕ್ಕೆ ಏನು ಅಂತ ರಾಮಕೃಷ್ಣರು ಕೇಳ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ, ನಾನು ಯಾವಾಗಲೂ ಭಾವ ಸಮಾಧಿಯಲ್ಲಿರಬೇಕು, ಅವಾಗವಾಗ ಹೊಟ್ಟೆ ತುಂಬಿಸ್ಕೊಂಡು ದೇಹವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೆಳಗಡೆ ಇಳಿದ್ರೆ ಸಾಕು ಅಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂತಂದರೆ, ಬೇರೆ ಶಿಷ್ಯರಾಗಿದ್ದರೆ ಆಯ್ತಪ್ಪ, ನನ್ನ ಶಿಷ್ಯರು ನನಗೆ ಹೀಗೆ ಇರಬೇಕು ಅಂತ ಅಂದ್ಬಿಟ್ಟು ಅನುಗ್ರಹ ಮಾಡಿಬಿಡ್ತಿದ್ರು. ಆದರೆ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂತಂದರೆ, ನೀನು ತುಂಬ ಸ್ವಾರ್ಥಿಯಾಗಿದೆಯಾ, ನಿನ್ನ ಬಗ್ಗೆ ನನಗೆ ತುಂಬ ಅಸಹ್ಯ ಆಗ್ತಿದೆ, ತುಂಬ ಬೇಜಾರಾಗ್ತಿದೆ, ನೀನು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ, ನೆರಳನ್ನು ಕೊಡುವಂತಹ ಆಲದ ಮರ ಆಗ್ತೀಯಾ ಅಂತ ಅಂದ್ಕೊಂಡಿದ್ರೆ, ನೀನು ನೋಡಿದ್ರೆ ಏನು ಇಷ್ಟೊಂದು ಸ್ವಾರ್ಥಿ ಆಗ್ತಾ ಇದೆಯಾ, ಇನ್ಮೇಲೆ ಇದೆ ನಿನಗೆ, ನಿನ್ನ ಒಂದು ಸಮಾಧಿಯ ಪೆಟ್ಟಿಗೆಗೆ ನಾನು ಬೀಗ ಹಾಕಿ ಅದನ್ನು ತೊಗೊಂಡೋಗ್ಬಿಡ್ತೀನಿ, ಇನ್ಯಾವತ್ತೂ ನಿನಗೆ ಭಾವ ಸಮಾಧಿ ಅನ್ನೋದು ಸಿಗೋದೇ ಇಲ್ಲ ಅಂತ. ಅಂದರೆ ಇದು ತಮ್ಮ ಶಿಷ್ಯರಿಗೆ ರಾಮಕೃಷ್ಣ ಪರಮಹಂಸರು ತೋರಿಸಿಕೊಟ್ಟಂತಹ ದಾರಿ. ಈ ದಾರಿ ಯಾವ ಥರ ಇತ್ತು ಅಂತಂದರೆ, ರಾಮಕೃಷ್ಣರ ದೇಹತ್ಯಾಗದ ಕೆಲವು ದಿನಗಳ ಮುಂಚೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ದೇಹವನ್ನು ಸ್ಪರ್ಶ ಮಾಡ್ತಾರೆ. ಸ್ಪರ್ಶ ಮಾಡಿದ ತಕ್ಷಣ ಅಲ್ಲೊಂದು ಅಲೌಕಿಕವಾದಂತಹ ಅನುಭೂತಿ ಸೃಷ್ಟಿಯಾಗುತ್ತೆ. ಆಗ ಅದಾಗಿದ ತಕ್ಷಣವೇ ರಾಮಕೃಷ್ಣ ಪರಮಹಂಸರು ಕಣ್ಣೀರು ಹಾಕೊಂಡು ಹೇಳ್ತಾರೆ, ನಾನು ಇವತ್ತಿಂದ ಫಕೀರನಾಗ್ಬಿಟ್ಟೆ, ಅಂದರೆ ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾರೆ. ಆದರೆ ಅಲ್ಲಿರೋರಿಗೆ ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸ್ವಲ್ಪ ತಾದ್ಮೇಲೆ ವಿವೇಕಾನಂದರನ್ನ ಯಾರೋ ಬಂದು ಕೇಳ್ತಾರೆ, ಏನಾಯಿತು ಗುರುಗಳು ಯಾಕೆ ಕಣ್ಣೀರು ಹಾಕ್ಕೊಂಡು ಈ ಥರ ಹೇಳಿದ್ರು ಅಂತಂದ್ಬಿಟ್ಟು. ಆಗ ವಿವೇಕಾನಂದರು ಹೇಳ್ತಾರೆ, ಏನೂ ಆಗಲಿಲ್ಲ, ಅವತ್ತಿನವರೆಗೂ ಕಾಳಿಯ ರಾಮಕೃಷ್ಣರ ಹೃದಯದಲ್ಲಿದ್ದಲ್ಲ, ಅವತ್ತು ಅವ್ರು ನನ್ನ ಸ್ಪರ್ಶ ಮಾಡಿದ ತಕ್ಷಣವೇ ಕಾಳಿ ಬಂದುಬಿಟ್ಟು ನನ್ನ ಹೃದಯದಲ್ಲಿ ಕೂತ್ಕೊಂಡ್ಲು. ಅವತ್ತು ಕೂತ್ಕೊಳ್ಳಲ್ಲ, ಅವತ್ತು ಕೂತಾಗಿಂದ ಇವತ್ತಿನವರೆಗೂ ಕೂಡ ಒಂದು ಕ್ಷಣ ಕೂಡ ಪುರ್ಸತ್ ಬಿಡದೆ ನನ್ನ ಹತ್ರ ಕೆಲಸ ಮಾಡಿಸ್ತಾ ಇದ್ದಾಳೆ, ನನಗೊಂದು ಚೂರು ಸಮಯ ಬಿಡುವೇ ಕೊಡ್ತಾ ಇಲ್ಲ ಅಂತ. ಅಂದರೆ ರಾಮಕೃಷ್ಣ ಪರಮಹಂಸರು ಎಷ್ಟು ಒಂದು ಅದ್ಭುತವಾದಂತಹ ಬದುಕನ್ನು ಸ್ವಾಮಿ ವಿವೇಕಾನಂದರಿಗೆ ಕೊಟ್ಟು ಹೋಗಿರ್ತಾರೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಯಾವ ರೀತಿಯ ಸೃಷ್ಟಿ ಮಾಡಿರ್ತಾರೆ ಅಂದರೆ, ವಿವೇಕಾನಂದರು ಹಸಿವು, ನಿದ್ದೆ, ಅವಮಾನಗಳನ್ನು, ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಅಮೇರಿಕದಲ್ಲಿ ನಡೆದಂತಹ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದ ಪರಂಪರೆಯನ್ನು ವೈಭವಯುತವಾಗಿ ತೆರೆದಿಡ್ತಾರೆ.
ಅಲ್ಲಿ ಭಾರತೀಯ ಸಂಸ್ಕೃತಿಗಳ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ, ಭಾರತ ದೇಶದ ಶ್ರೇಷ್ಠತೆಯ ಬಗ್ಗೆ ಇಡೀ ಜಗತ್ತಿಗೆ ತಿಳಿಯೋ ಥರ ಮಾಡ್ತಾರೆ. ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ಅಲ್ಲಿದ್ದಂತಹ ಎಲ್ಲ ಯುವಕರಲ್ಲಿ ನವ ಚೈತನ್ಯವನ್ನು ತುಂಬ್ತಾರೆ, ಆಧ್ಯಾತ್ಮಿಕ ಚಳುವಳಿಯನ್ನು ರೂಪಿಸ್ತಾರೆ, ರಾಷ್ಟ್ರಭಕ್ತ ಸಂತರಾಗ್ತಾರೆ. ಜಾತಿ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ಅನ್ನೋದು ದೊಡ್ಡದು ಅನ್ನೋದನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲ ನಮ್ಮ ಭಾರತೀಯರಿಗೆ ತೋರಿಸ್ಕೊಡ್ತಾರೆ. ತಮ್ಮ ಇಡೀ ಬದುಕನ್ನೇ ಭಾರತ ಮಾತೆಗೋಸ್ಕರ ಸಮರ್ಪಿಸ್ಕೊಂಡಿರ್ತಾರೆ. ಹೀಗೆ ಈ ಗುರು ಮತ್ತು ಶಿಷ್ಯರು ಇಬ್ಬರೂ ಕೂಡ ತಮ್ಮ ಇಡೀ ಬದುಕನ್ನು ಸೇವೆಗೋಸ್ಕರ, ದೇಶ ಸೇವೆ, ಸಮಾಜ ಸೇವೆಗೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿ ಇಡ್ತಾರೆ. ರಾಮಕೃಷ್ಣರು ಹೇಳ್ತಾರೆ, ಅಂದರೆ ಸೇವೆಯಿಂದ ಮಾತ್ರ ನಾವು ನಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ವಿವೇಕಾನಂದರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತುಂಬ ಸುಂದರವಾಗಿ ತೋರಿಸ್ಕೊಡ್ತಾರೆ. ಅದನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ತುಂಬ ಸುಂದರವಾಗುತ್ತೆ. ಹಾಗೆ ಆ ಗುರು ಮತ್ತು ಶಿಷ್ಯ ಇಬ್ಬರ ಒಂದು ಆಶೀರ್ವಾದದಿಂದ ನಾವು ಕೂಡ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡ್ಬೋದು. ಧನ್ಯವಾದಗಳು.